ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ಎಲ್ರಿಗೂ ಇಷ್ಟವಾಗುವ ಮೃದುವಾದ ಮತ್ತೆ ರುಚಿಕರವಾದ ಬಾದುಷಾ ಹೇಗೆ ಮಾಡೋದು ಅಂತ ಹಂತವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇಲ್ಲಿ ನಾನು 1 kg ಆಗುವಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ. ಇದಕ್ಕೆ ಅರ್ಧ ಸ್ಪೂನ್ ಆಗುವಷ್ಟು ಸೋಡಾ, ಸ್ವಲ್ಪ ಉಪ್ಪು ಮತ್ತೆ 1 ಕಪ್ ಆಗುವಷ್ಟು ತುಪ್ಪನ ಹಾಕ್ತಾ ಇದ್ದೀನಿ. ಇವಾಗ ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ಕೈಯಿಂದ. ಇವಾಗ 1 ಕಪ್ಪು ಮೊಸರನ್ನ ಹಾಕಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬಾದುಷಾ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ನಾದ್ಕೋಬೇಕು, ಸ್ವಲ್ಪ ಮೃದುವಾಗಿರ್ಬೇಕು. ಇದನ್ನ 5 ನಿಮಿಷ ಹೀಗೆ ಬಿಡಬೇಕು. 5 ನಿಮಿಷ ಆದ್ಮೇಲೆ ಸ್ವಲ್ಪ ಹಿಟ್ಟನ್ನ ತಗೊಂಡು ಇದಕ್ಕೆ ಬಾದುಷಾನ ಆಕಾರನ ಕೊಡಬೇಕು. ಬಾದುಷಾ ಮಾಡೋದು ತುಂಬಾ ಸುಲಭ ಇದೆ. ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ತುಂಬಾನೇ ರುಚಿಕರವಾದ ಟೇಸ್ಟಿ ಆಗಿರುವ ಬಾದುಷಾನ ನಾವು ಮನೆಯಲ್ಲೇ ಮಾಡ್ಕೋಬಹುದು. ಇವಾಗ ಎಲ್ಲಾ ಬಾದುಷಾ ರೆಡಿ ಆಗಿದೆ. ಈಗ ಗ್ಯಾಸ್ ಮೇಲೆ ಒಂದು ಕಡಾಯಿನ ಇಟ್ಟಿದ್ದೀನಿ. ಇದರಲ್ಲಿ ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ. ಬಾದುಷಾ ಕರಿಬೇಕು ಅಂದ್ರೆ ಉಗುರು ಬೆಚ್ಚಗೂ ಎಣ್ಣೆ ಕಾದಿರುತ್ತೆಲ್ಲ ಆವಾಗ ಬಾದುಷಾನ ಹಾಕಬೇಕು. ಮತ್ತೆ ಈ ರೀತಿಯಾಗಿ ಗುಳ್ಳೆಗಳು ಬರೋಕೆ ಸ್ಟಾರ್ಟ್ ಆದ್ಮೇಲೆ ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಟು ಬಾದುಷಾನ ಸರಿಯಾಗಿ ಕರಿಬೇಕು. 2 ಕಡೆಯಿಂದ ಫ್ರೈ ಮಾಡ್ಕೋಬೇಕು ಸರಿಯಾಗಿ. ಇವಾಗ ಎಲ್ಲ ಬಾದುಷಾ ಕರ್ದಾಗಿದೆ. ಇವಾಗ ಮತ್ತೆ ನಾವು ಗ್ಯಾಸ್ನ ಆಫ್ ಮಾಡಿ ಇದಕ್ಕೆ ಇನ್ನೂ ಸ್ವಲ್ಪ ಎಣ್ಣೆನ ಹಾಕಿ ಮತ್ತೆ ಬಾದುಷಾನ ಬಿಡಬೇಕು. ಅಂದ್ರೆ ಎಣ್ಣೆ ಉಗುರು ಬೆಚ್ಚಗಿರ್ಬೇಕು ಫಸ್ಟ್ ಅಲ್ಲಿ. ನಂತರ ನೀವು ಹೈ ಫ್ಲೇಮ್ ಅಲ್ಲಿ ಗ್ಯಾಸ್ನ ಇಟ್ಟು ಫ್ರೈ ಮಾಡ್ಕೋಬೇಕು. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವ ಸ್ಟೆಪ್ ಮತ್ತೆ ಸೀಕ್ರೆಟ್ ಕೂಡ ಇದು. ಬಾದುಷಾ ಚೆನ್ನಾಗಿ ಆಗ್ಬೇಕು ಅಂದ್ರೆ ಪದರ ಆಗ್ಬೇಕು ಅಂದ್ರೆ ಈ ರೀತಿಯಾಗಿ ನೀವು ಮಾಡ್ಬೇಕು. ಇವಾಗ ಬಾದುಷಾಗೆ ಪಾಕನ ರೆಡಿ ಮಾಡ್ಕೋಬೇಕು. 1 kg ಸಕ್ಕರೆ ಹಾಕಿ, ಸಕ್ಕರೆ ಎಷ್ಟು ತೊಯ್ಯುತ್ತೋ ಅಷ್ಟೇ ನಾನು ಇದರಲ್ಲಿ ನೀರು ಹಾಕಿದ್ದೀನಿ. ಇವಾಗ ಇದನ್ನ ಪೂರ್ತಿಯಾಗಿ ಸಕ್ಕರೆನ ಕರಗಿಸ್ಕೋಬೇಕು. ಪಾಕ ತುಂಬಾ ತೆಳುವಾಗಿ ಮಾಡಬೇಡಿ ಮತ್ತೆ ತುಂಬಾ ಗಟ್ಟಿಯಾಗೂ ಮಾಡಬೇಡಿ. ಪಾಕ ಮೀಡಿಯಂ ಅಲ್ಲಿ ಇರಲಿ. ಇವಾಗ ಪಾಕ ರೆಡಿ ಆಗಿದೆ. ಇವಾಗ ನಾವು ಇದರಲ್ಲಿ ಕರ್ದಿರುವ ಬಾದುಷಾನ ಬಿಡಬೇಕು. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಪಾಕ ಎಲ್ಲ ಅದರಲ್ಲಿ ಹಿಡ್ಕೋಬೇಕು. ಅದಕ್ಕೋಸ್ಕರ ಇದನ್ನ 5 ನಿಮಿಷ ಹೀಗೆ ಬಿಡಬೇಕು. ರುಚಿಯಾಗಿರುವ ತುಂಬಾನೇ ಟೇಸ್ಟಿಯಾಗಿರುವ ಎಲ್ರಿಗೂ ಇಷ್ಟವಾಗುವ ಬಾದುಷಾ ರೆಡಿಯಾಗಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಯಾವ ರೀತಿಯ ರೆಸಿಪಿ ಬೇಕು ಅಂತಲೂ ಕೂಡ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ರುಚಿಕರವಾದ ಅಡುಗೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.